ಸಿ ಎ ತರಲಿಕ್ಕೆ ಏನು ಮಾಡಿದ್ದು ಅದು ವಿಫಲ ಆಗೋದು ಗ್ಯಾರಂಟಿ. ಅದು ಜನಸಾಮಾನ್ಯರಿಗೆ ಎಲ್ಲರಿಗೂ ಗೊತ್ತಿದೆ ಅದು ಸಕ್ಸಸ್ ಆಗಲ್ಲ ಅಂತ. ಅವ್ರು ಹೇಳ್ತಿರ್ತಾರೆ, ಏನು ಮೊದಲು ಹೇಳಿದ್ದಾರೆ, ಒಂದು ಸಲ ಇದು ಮಾಡಿದ್ದಿಲ್ಲ ಅವರು, ಬಾಕಿ ಇದು ಮಾಡ್ಕೊಳ್ಳಿಲ್ಲ. ಕ್ಷೇತ್ರ ಅಭಿವೃದ್ಧಿ ವಿಷಯ ಬಿಟ್ಬಿಡಿ, ಅವ್ರನ್ನ ನಾವು ನೋಡಲಿಕ್ಕೆ ಸಿಗ್ತಿರಲಿಲ್ಲ. ಏನು ಬಂದರು ಒಂದೊಂದು ಯಾವುದೋ ಒಂದು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಫಂಕ್ಷನಿಗೆ ಬರ್ತಿರ್ತಿಲ್ಲ, ಜನಸಾಮಾನ್ಯ ಸಭೆಗೆ ಯಾವುದಕ್ಕೂ ಬರ್ತಿರಲಿಲ್ಲ. ಅದು ಅವರಿಗೆ ಅವ್ರದ್ದು ಮಾತೇ ಇರೋದಿಲ್ಲ, ಮುಸ್ಲಿಮು ಅಲ್ಪಸಂಖ್ಯಾತರು ಅಂತ ಹೇಳ್ಕೊಂಡೇ ಬಂದಿರೋದು ಅವರಿದ್ದು, ಬೇರೆ ಏನು ಅವರು ಇರಲಿಲ್ಲ. ಸೃಷ್ಟಿಕರಣ ಏನು ಮಾಡ್ತಾರೆ ಕಾಂಗ್ರೆಸ್ ಮೊದಲಿಂದಲೂ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಮುಸ್ಲಿಮ್ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ನಾವು ಒಳ್ಳೆ ಕೆಲಸ ಯಾರು ಕೆಲಸ ಮಾಡ್ತಾರೆ ಅದನ್ನು ನೋಡಿ ಅವ್ನು ಕೆಲಸ ಮಾಡಿದವ್ರನ್ನ ನಮ್ಮ ಜಿಲ್ಲೆಗೆ ಏನು ಬೇಕಾಗಿತ್ತು ಅಂಥದಕ್ಕೆ ಮೇಯ್ನ್ ಒತ್ತು ಕೊಟ್ಟು ಅವ್ರಿಗೆ ನಾವು ಹೊರಡಾಕೋದು. ಅದರಲ್ಲಿ ಹೆಚ್ಚು ಈಗ ನಾವು ಕ್ಯಾಂಡಿಡೇಟ್ ನೋಡಿ ನಮ್ಮ ಜಯಪ್ರಕಾಶ್ ಹೆಗಡೆ ಅವರು ಚೆನ್ನಾಗಿ ಇದು ಮಾಡ್ತಿದ್ದಾರೆ. ಅವ್ರು ಮೊದಲು ಕೆಲಸ ಮಾಡಿದರು, ಅದನ್ನು ನೋಡಿಬಿಟ್ಟು ನಾನು ಜಯಪ್ರಕಾಶ್ ಹೆಗಡೆಗೆ ನಾವು ಸಪೋರ್ಟ್ ಮಾಡುವಂಥದ್ದು ಇದ್ದೀನಿ. ಸಿ ಎ ತರಲಿಕ್ಕೆ ಏನು ಮಾಡಿದ್ದು ಅದು ವಿಫಲ ಆಗೋದು ಗ್ಯಾರಂಟಿ. ಅದು ಜನಸಾಮಾನ್ಯರಿಗೆ ಎಲ್ಲರಿಗೂ ಗೊತ್ತಿದೆ ಅದು ಸಕ್ಸಸ್ ಆಗಲ್ಲ ಅಂತ. ಅದು ಯಾವತ್ತಿಗೂ ಸಕ್ಸಸ್ ಆಗೋದಲ್ಲ, ಅದು ಕೆಲಸ ಅಲ್ಲ. ಅದು ಅವ್ರು ಹೇಳ್ತಿರ್ತಾರೆ, ಏನು ಮೊದಲು ಹೇಳಿದ್ದಾರೆ, ಒಂದು ಸಲ ಇದು ಮಾಡಿದ್ದಿಲ್ಲ ಅವರು, ಬಾಕಿ ಇದು ಮಾಡ್ಕೊಳ್ಳಿಲ್ಲ. ಹಾಗೆ ಅದನ್ನು ಮತ್ತು ಎಲೆಕ್ಷನ್ ಬರುವಾಗ ಅದು ಮತ್ತೆ ತಂದಿದ್ದಾರೆ ಅಷ್ಟೇ. ಅದೊಂದು ಸುದ್ದಿ ಆಗಿತ್ತು ಅಷ್ಟೇ, ಅದನ್ನು ಇಂಫೆಕ್ಟ್ ಮಾಡಲಿಕ್ಕೆ ಅವರದ್ದು ಸಾಧ್ಯನೇ ಇಲ್ಲ. ಮಾಜಿ ಅಂದರೆ ಕಳೆದ ಸಂಸದರಿದ್ದರು ಶೋಭಾ ಕರಂದ್ಲಾಜೆ, ಕ್ಷೇತ್ರ ಅಭಿವೃದ್ಧಿ ಆಯಿತು ಅವರಿಂದ ಕ್ಷೇತ್ರ ಅಭಿವೃದ್ಧಿ ಆಗೋದು ಬೇಡ, ಅವರನ್ನು ನೋಡಲಿಕ್ಕೆ ಜನಗಳಿಗೆ ಸಿಗ್ತಿರ್ಲಿಲ್ಲ. ಅವರು ಕ್ಷೇತ್ರ ಅಭಿವೃದ್ಧಿ ವಿಷಯ ಬಿಟ್ಬಿಡಿ, ಅವ್ರನ್ನ ನಾವು ನೋಡಲಿಕ್ಕೆ ಸಿಗ್ತಿರ್ಲಿಲ್ಲ. ಏನು ಬಂದರು ಒಂದೊಂದು ಯಾವುದೋ ಒಂದು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಫಂಕ್ಷನಿಗೆ ಬರ್ತಿರ್ತಿಲ್ಲ, ಜನಸಾಮಾನ್ಯ ಸಭೆಗೆ ಯಾವುದಕ್ಕೂ ಬರ್ತಿರಲಿಲ್ಲ ಅವರು. ಹಾಗೆ ಅಂದರೆ ನಮ್ಮ ಜಯಪ್ರಕಾಶ್ ಹೆಗಡೆ ಮೊದಲು ಕೆಲಸ ಮಾಡಿದ್ರಲ್ಲ, ನಮ್ಮ ಚಿಕ್ಕಮಗಳೂರು ಡಿಸ್ಟಿಕ್ಗೆ ಏನೆಲ್ಲ ಕೆಲಸ ಮಾಡಿದ್ರು ಅದೆಲ್ಲ ನಮಗೆ ಈ ಸಾರಿ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಕೊಳ್ಬೋದು ನಾವು. ಅದು ಅವರಿಗೆ ಅವ್ರದ್ದು ಮಾತೇ ಇರೋದಿಲ್ಲ, ಮುಸ್ಲಿಮು ಅಲ್ಪಸಂಖ್ಯಾತರು ಅಂತ ಹೇಳ್ಕೊಂಡೇ ಬಂದಿರೋದು ಅವರಿದ್ದು, ಬೇರೆ ಏನು ಅವರು ಇರಲಿಲ್ಲ. ಸೃಷ್ಟಿಕರಣ ಏನು ಮಾಡ್ತಾರೆ ಕಾಂಗ್ರೆಸ್ ಮೊದಲಿಂದಲೂ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಮುಸ್ಲಿಮ್ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಮುಸ್ಲಿಮ್ ಅವರು ಮಾಡಿದ್ದಾರೆ, ದಲಿತರು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಕಾಂಗ್ರೆಸ್ಸಿಂದ ಕೆಲಸ ಆಗ್ತಿತ್ತು, ಒಳ್ಳೊಳ್ಳೆ ಕೆಲಸ ಆಗ್ತಿತ್ತು. BJPಯಿಂದ ಏನು ಮಾಡಿದರು ಒಂದು 5-6 ವರ್ಷದಲ್ಲಿ ನಮಗೆ ಗೊತ್ತಿತ್ತಲ್ಲ ಏನಾಗಿದೆ. ಇದೇ 3 ವರ್ಷ ಕಾಂಗ್ರೆಸ್ ಬಂದು 1 ವರ್ಷ 2 ವರ್ಷ ಆಯಿತು. ಏನು ಕೆಲಸ ಆಗಿದೆ ಅಂತ ಜನಗಳಿಗೆ ಗೊತ್ತಿದೆ, ಭಾರಿ ಎಷ್ಟೆಷ್ಟು ಸಕ್ಸಸ್ ಆಗಿದೆ ಅಂತ. ನನ್ನ ಹೆಸರು ಹಸನ್ ಅಂತ, ಕೊಟ್ಟಿಗೆಹಾರ. ये चुनाव हिंदुस्तान को बचाने वाला चुनाव है. ಕರ್ನಾಟಕ ರಾಜ್ಯದಿಂದ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಅವರೆಲ್ಲ ಸಂಸತ್ ಸದಸ್ಯರನ್ನ ಡೆಲ್ಲಿಗೆ ಕರ್ಕೊಂಡು ಬರ್ತೇನೆ.